ನಿನಗಾಗಿ ತನ್ನ ಪ್ರಾಣವನ್ನು ಬೇಕಾದ್ರೂ ಕೊಡ್ತಾನೆ. ಅಂತ ಪರಮ ನಿಷ್ಠವಂತೆ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ, ಪ್ರಾಮಾಣಿಕೆ ಅಂತ ಇದ್ದಾರೆ. ಅವನ ಜೊತೆಯಲ್ಲಿದ್ದ ನೀನು ಅದನ್ನೇ ಅಭ್ಯಾಸ ಮಾಡಿದ. ಪ್ರಾಮಾಣಿಕ ಜೊತೆ ಒಳ್ಳೆಯ ಜೊತೆ ಇದ್ದು ಒಳ್ಳೆ ಸಹವಾಸ ಆಗ್ತದೆ, ಕೆಟ್ಟ ಜೊತೆ ಮಾಡಿದ್ರೆ ಕೆಟ್ಟ ಸಹವಾಸ ಆಗ್ತದೆ. ಒಳ್ಳೆ ಮಾತು, ಒಳ್ಳೆ ಮಾತು. ನಿಮ್ಮನ್ನೆಲ್ಲ ನೋಡುವಾಗ ನನಗೆ ಬಹಳ ಬೇಸರ ಆಗುತ್ತೆ. ಈ ಬಡವರನ್ನು ಕಂಡಾಗ ತುಂಬಾ ಕನಿಕರ ನನಗೆ. ಬಡವರನ್ನು ಏನಾದ್ರೂ ಮಾಡಿ ಮೇಲ್ ತರಬೇಕು ಅನ್ನೋದು ನನ್ನ ಉದ್ದೇಶ. ನೀವು ಮೇಲ್ ಹೋಗ್ಲೇ ಇಲ್ಲ. ಹಾಗಲ್ಲ, ಸಮಾಜದಲ್ಲೂ ಸಹ ನಿಮ್ಮಂತವರನ್ನು ಗುರುತಿಸಬೇಕು ಅಂತ ಮನೋಭಾವನೆ ಇಟ್ಕೊಳ್ಳೋದು ನಾನು. ಹೌದು, ಖಂಡಿತ. ನಾಳೆ ನೀನು ಇಷ್ಟೆಲ್ಲ ದುಡ್ದಿದ್ಯಲ್ಲ, ಇಷ್ಟು ವರ್ಷ ಕಾಲ ಮಾಡ್ಕೊಂಡಿದ್ಯಲ್ಲ, ನಿನ್ನ ಜೀವನದಲ್ಲಿ ಒಮ್ಮೆ ಇಷ್ಟು ಹಣದ ರಾಶಿ ಅಂತ ಎಲ್ಲಾದ್ರೂ ನೋಡಿದ ಉಂಟಾ? ನಾವು ಹಣದ ರಾಶಿ ನೋಡಿಲ್ಲ, ಹಣದ ರಾಶಿ ನೋಡಿದ ಬಿಟ್ಟರೆ ಹಣದ ರಾಶಿನಾಗ ಎಲ್ಲವೂ ಕೊಟ್ಟಿದ್ದು ತಗೊಳ್ಳಲು ಹೋಗುದಷ್ಟೇ. ಪ್ರಾಮಾಣಿಕ ಕೆಲಸ ಮಾಡ್ತೇವೆ, ಕೊಡ್ತಾರೆ ಅಲ್ಪ ಸ್ವಲ್ಪ ಹಣ ಅಷ್ಟೇ. ಮತ್ತೆ ಹಣದ ರಾಶಿ ಎಲ್ಲ ನಾವೇ ಎಲ್ಲ ಕಾಣಿಕೆ ಡಬ್ಬಿ ಅಂತ ಹೊಡ್ಕೊಂಡ್ರೆ ಎಂದು ಕಾಣಿಕೆ ಡಬ್ಬಿ ಹೊಡೆಯಲಿಕ್ಕೆ ನಾನೇನು ಕಳ್ಳನದ? ಹಣದ ಕಟ್ಟೆ ಇಟ್ಕೊಂಡಿದ್ರಿ 1,000 ಹೊನ್ನುಂಟು. 1,000 ಹೊನ್ನ? ಹೌದು, ಇದು ನಮ್ಮ ಒಂದು ದಿನದ ಸಂಪಾದನೆ. ಅಂದ್ರೆ ನಿಮ್ಮ ಉದ್ಯೋಗ ಎಂತ ರಾತ್ರಿ ಅಂತ ಬೇರೆ ಉದ್ಯೋಗ ಉಂಟಾ? ಈ ಉದ್ಯೋಗ ಬಿಟ್ಟು ನಮ್ಮ ಉದ್ಯೋಗ, ನಮ್ಮ ವ್ಯವಹಾರಗಳು ನಿನಗೆ ಕೇಳಬಾರ್ದು, ನಾವು ಹೇಳುವುದೂ ಇಲ್ಲ. ಬೇಡ, ನಿಮ್ಮ ಅದು ನಾನು ಇದು ಯಾಕೆ ತಂದೆ ಗೊತ್ತುಂಟ? ನಾನು ಹೇಳುವಂತ ಕೆಲಸ ಯಾರು ಮಾಡ್ತಾರೋ ಅಂತವರಿಗೆ ಕೊಡ್ಬೇಕಂತ ನಾನು ತಂದದ್ದು. ಹೇಳಿದ ಕೆಲಸ ಯಾರು ಹಣ ಕೊಟ್ಟರೆ ಹಣ ಕೂಡ ಬಾಯ್ಬಿಡ್ತದಂತೆ, ಗೊತ್ತುಂಟು ತಾನೆ? ಹಣ ಇದ್ರೆ ಮಾತ್ರ ಬದುಕು. ನಾನು ಹೇಳಿ ಕೆಲಸ ನೀನು ಮಾಡ್ತೀರೋ? ಯಾವ ಕೆಲಸ ಹೇಳಿ? ನಮ್ಗೆ ಕೆಲಸ ಮಾಡ್ಕೊಂಡು ಇರು, ನಮ್ ಕೆಲಸ ಮಾಡೋಕೇನು ಕಷ್ಟ? ಕೆಲಸ ಚಿಕ್ಕದಾದ್ರೆ ದೊಡ್ಡದಾದ್ರೆ ನಾವು ಇರುದೇ ಕೆಲಸ ಮಾಡಿ. ನಾಳೆ ವಿಷಯ ಇಷ್ಟೇ, ಯಾರಿಗೂ ಗೊತ್ತಿರದ ಹಾಗೆ ನಾಳೆ ನಡೆಯುವಂತ ಕಾರ್ಯಕ್ರಮದಲ್ಲಿ ಅನ್ನದ ಪಾತ್ರೆಗೆ ವಿಷ ಹೋಯ್ ಅಂತ ಕೆಲಸ ನಾನು ಮಾಡ್ಲಿಕ್ಕೆ ತಯಾರಿಲ್ಲ. ಏನೋ ನೀವು ಇಲ್ಲೇ ಬಂದೋದವ್ರಿಗೆಲ್ಲ ವಿಷಯ ಅಂತ ಹೇಳೋದೇನ? ಎಂತ ಮಾತಾಡ್ತೀರಿ? ಅವನಿಗೆ ಹೇಳಿದ ನಂಗೂ ಹೇಳ್ಬೇಡಿ, ನಾನು ಅಂತ ಕೆಲಸ ಮಾಡೋದಿಲ್ಲ. ಹಣ ನೋಡಿದ್ರೆ ಮಾಡುವಂತ ಮನಸ್ಸು ಬರ್ತದೆ, ಆದ್ರೆ ಧೈರ್ಯಕ್ಕೆ ಕಾಳಿಂಗೆ ಅದನ್ನು ಹೆದರಿಕೆ ಆಗಿ ನನಗೆ. ಹೌದಾ? ಏನು ಬೇರೆ ಏನೇ ಸಮಸ್ಯೆ ಆದ್ರೂ ಕಾಳಿಂಗೆ ಇರುವಾಗ ಆಲೋಚನೆ ಮಾಡಬೇಡ. ನಮ್ಮ ಸಂಸಾರಕ್ಕೆ ಏನು ತೊಂದರೆ? ಸಂಸಾರಕ್ಕೆ ನಾನಿದ್ದೇನಾ? ಹೌದು, ಏನು ಸಮಸ್ಯೆ ಆದ್ರೂ ಇದೆ, ನಾನಿದ್ದೆ. ಆದ್ರೆ ನಂಗೆ ಸಮಸ್ಯೆ ಮತ್ತೇನಲ್ಲ. ಏನದು? ನಾನು ಇಷ್ಟು ವರ್ಷದಿಂದ ಮಹಾರಾಜರ ಹತ್ರ ಕೆಲಸ ಮಾಡ್ತಾ ಇದ್ದೆ. ಒಂದು ಮನೆ ಕಟ್ಟಿಕೊಳ್ಳಿಕ್ಕೆ ಆಗ್ಲಿಲ್ಲ. ನನ್ನ ಮನೆ ಅಂದ್ರೆ ಸೂರ್ಯನ ಬೆಳಕು ಒಳಗೆ, ಚಂದ್ರನ ಬೆಳಕು ಒಳಗೆ, ಬರೀ ನಾಯೆಲ್ಲ ಒಳಗೆ ಹೋಗ್ತಾ ಇದ್ದ. ಹಾಗಾಗಿ ಮನೆ ಹಾಗೆ ಇತ್ತು, ಗುಡಿಸಲು. ಹಾಗೆ ಒಂದು ಮನೆ ಆಗಬೇಕು ಅಂತ ತುಂಬಾ ಆಸೆ. ಮನೆ? ಹೌದಪ್ಪ. ಆಲೋಚನೆ ಮಾಡಬೇಡ, ಕೇವಲ 6 ತಿಂಗಳಲ್ಲಿ ಅಂತ ಮನೆ ಒಂದನ್ನು ನಾನು ಕಟ್ಟಿಸಿಕೊಡ್ತೇನೆ. ಹೌದು, ಒಂದೇ ದೀಪ. ಮತ್ತೆ ವ್ಯವಸ್ಥೆ ಮಾಡ್ಕೊಂಡ್ರೆ ಸರಿ. ಇಷ್ಟು ಮಾಡ್ತೇನೆ. ಹೊಸ ಮನೆ. ಇನ್ನೊಂದು ಆಸೆ. ಯಾವ್ದು? ನನಗೊಂದು ಇದ್ರಲ್ಲಿ ಹೋಗ್ಬೇಕಂತ ತುಂಬಾ ಆಸೆ ಉಂಟು. ಇದು ಬೇಡವಾ? ಅದು ಬಿದ್ದರೆ ಕಷ್ಟ ಆಗ್ತದೆ. ಭಾರಿ ಬುದ್ಧಿವಂತ ನೀನು. ಆಸೆ ಆಗಲಿ, ಒಂದೇ ಒಂದು ತಿಂಗಳಲ್ಲಿ ಹೊಸ ವಾಹನದ ವ್ಯವಸ್ಥೆ ನಾನು ಮಾಡ್ತೇನೆ. ಹೌದಾ? ಇನ್ನೊಂದು ಕೊನೆ ಆಸೆ. ಏನ ನಾಡಿ? ನನಗೊಂದು ಮೇಲೆ ಹೋಗ್ಬೇಕಂತ ತುಂಬಾ ಆಸೆ. ಮೇಲೆ? ಏನಾಡಿ? ಈ ಕಾಳಿಂಗನ ಒಡರಾಟ ಮಾಡಿದ ಮೇಲೆ ನಿಮ್ಮನ್ನೆಲ್ಲ ಮೇಲೆ ಕಳಿಸ್ತೇ ಇರ್ತೇನೆ ನಾನು. ಆದ್ರೆ ಮೇಲೆ ಕಳಿಸೋದಾದ್ರೆ ನನ್ನ ಜೊತೆಲಿ ನೀವು ಬರ್ಬೇಕು. ಯಾಕಂದ್ರೆ ಒಬ್ರಿಗೆ ಹೋದ್ರೆ ಬೇಸರ ಆಗ್ತದಲ್ಲ. ವಿಮಾನ ಸಂಚಾರದಲ್ಲಿ ಆ ವ್ಯವಸ್ಥೆ ಮಾಡೋಣ. ಇಷ್ಟೇ ವ್ಯವಸ್ಥೆ ಮಾಡ್ತೀರಾ? ಇಷ್ಟೇ ವ್ಯವಸ್ಥೆ ಮಾಡಿದ್ರೆ ನಮ್ಮ ಕೆಲಸ ಆಗ್ತಾಗೆ. ಇದಕ್ಕಿಂತಲೂ ನಾಳೆ ಹೆಚ್ಚಿಗೆ ಕೊಡ್ತೇನೆ. ಹೆಚ್ಚಿಗೆ? ಆದ್ರೆ ಒಂದು ವಿಚಾರ ಯಾರಿಗೂ ಗೊತ್ತಾಗಬಾರ್ದು, ಆ ರೀತಿಯಲ್ಲಿ ಬೇರೆಸಬೇಕು ವಿಷಯ. ಆಗ್ತೇನೆ, ನೋಡ್ತಾ ಇರು. ಅಷ್ಟು ಮಾಡಿ ಬಿಟ್ಬಿಡಿ. ವಯಸ್ಸದೇ ಬಂದ ಭಾಗ್ಯ, ಸಿಕ್ಕಿದ ಅವಕಾಶವನ್ನು ಬಿಡಬಾರದು. ನಾಳೆಯಿಂದ ನಾನೇ ಏನಂತ ಗೊತ್ತಾಗ್ಬೇಕು. ಈ ಕೆಲಸ ಮಾಡ್ಬೇಕಲ್ಲ, ಯಾರಿಗೆ ಗೊತ್ತಿಲ್ಲದೆ ಮಾಡ್ತೇನೆ ನೋಡು.